ನೀವಿಲ್ಲಿ ನೋಡ್ತಿರ್ಬೋದು ಸಿವಿಯರ್ ಪೇನಿಂದ ಯಾವ ರೀತಿ ನಡ್ಕೊಂಡ್ ಬರ್ತಿದ್ದಾರೆ ಅಂತ. ಒಂದು ಟ್ಯಾಬ್ಲೆಟ್ ತಗೊಂಡು ಟೆಂಪ್ರರಿ ರಿಲೀಫ್ ತಗೊಳ್ಳೋದಕ್ಕಿಂತ ಫಿಸಿಯೋಥೆರಪಿ ಮಾಡಿಸ್ಕೊಂಡು ಪರ್ಮನೆಂಟ್ ಕ್ಯೂರ್ ಮಾಡಿಸ್ಕೊಂಡು ಅಂತ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಅವರು ಕೂತ್ಕೊಳ್ಳೋದಕ್ಕೆ ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ಇದು ಬಿಫೋರ್ ಟ್ರೀಟ್ಮೆಂಟು, ಇದು ಆಫ್ಟರ್ ಟ್ರೀಟ್ಮೆಂಟು. ಆ ಮುಗ್ದಲ್ಲ ನಗು ನೋಡಿ, ಮತ್ತೆ ಅವ್ರು ಎಷ್ಟು ಫಾಸ್ಟಾಗಿ ವಾಕ್ ಮಾಡ್ತಿದ್ದಾರೆ ನೋಡಿ. ಆ ಹಿಂದಿನ ವಿಡಿಯೋಗೂ ಈ ವಿಡಿಯೋಗೂ ಕಂಪ್ಯಾರಿಸನ್ ಮಾಡಿಕೊಂಡು ಎಷ್ಟು ಬೆಟರ್ ಆಗಿದ್ದಾರೆ ಅಂತ. ಇದು ಫಿಸಿಯೋಥೆರಪಿ ಮಹಿಮೆ ಅಂತ ಹೇಳ್ಬೋದು. ಹೇಗಿದ್ದೀರಾ ಅಂದ್ರೆ ಮುಂಚೆ ಈ ಸೊಂಟ ನೋವು ನಡೆಯಕ್ಕೆ ತುಂಬಾ ಕಷ್ಟ, ನಡೆಯಕ್ಕೆ ಆಗ್ತಾ ಇಲ್ಲ, ಈಗ ಹೇಗಿದೆ ಅನಿಸ್ತಾ ಇದೆ? ಸರ್ ಫಸ್ಟ್ ಬಿಗ್ ಥ್ಯಾಂಕ್ಸ್ ಟು ಯು ಸರ್, ನಿಜವಾಗ್ಲು. ಯಾಕಂದ್ರೆ ನನ್ಗೆ ಇಷ್ಟು ಮಾತ್ರ ನಡೀತೀನಿ ಅಂತ ನಾನು ಅನ್ಕೊಂಡು ನನ್ಗೆ ಭಯ ಆಗೋಗ್ಬಿಟ್ಟಿತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ ಫೂಟ್ ಎತ್ತಿ ಇಡಕ್ ಆಗ್ತಾ ಇರ್ಲಿಲ್ಲ ಸರ್. ಏನಾಯ್ತು ಅಂತಾನೆ ಗೊತ್ತಿಲ್ಲ. ಆಲ್ ಆಫ್ ಎ ಸಡನ್ ಫೂಟ್ ಹಿಂಗೆ ಒಂಥರ ಹಿಂಗೆ ಈಜ್ಕೊಂಡು ನಡೀತಾ ಇದ್ದೆ. ಸರಿ ಒಂದ್ ಕಡೆ ಹೋದೆ, ಅದು ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಮತ್ತೆ ಯಾರೋ ಹೇಳಿದ್ರು ಸರ್ ಹಿಂಗೆ ನಾಯ್ಡು ಬಿಲ್ಡಿಂಗ್ ಅಲ್ಲಿ ಇದೆ ಅಂತ. ಬಂದೆ, ಒಳ್ಳೆ ಡಿಸಿಷನ್ ತಗೊಂಡೆ ಸರ್ ನಾನು. ನೀವು ಕರೆಕ್ಟ್ ಆಗಿ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಆಕ್ಚುಲಿ ಫೂಟ್ ನಿಂಗೆ ಅಲೈನ್ಮೆಂಟ್ ಸರಿ ಬರ್ತಾ ಸರ್ ಫೂಟ್ ನೋವು, ಮಂಡಿ ನೋವು, ಸೊಂಟ ನೋವು, ಎಲ್ಲ ನೋವು ಬಂದ್ಬಿಡ್ತು ಸರ್. ಕೂತ್ಕೊಳಕ್ ಆಗ್ತಾ ಇಲ್ಲ, ನಿಂತ್ಕೊಳಕ್ ಆಗ್ತಾ ಇಲ್ಲ, ಮಲಗ್ಬೇಕು ನೋವು ತುಂಬಾ. ಒಂದು 10 days ತಗೊಂಡೆ ಸರ್. ಇವಾಗ ನೀವೇ ನೋಡಿದ್ರಲ್ಲ ಸರ್, ಹ್ಯಾಪಿಯಾಗಿ ಆರಾಮಾಗಿ ನಡ್ಕೊಂಡ್ ಬರ್ತೀನಿ. ಬಿಗ್ ಥ್ಯಾಂಕ್ಸ್ ಟು ಯು ಸರ್. ನಿಜ ಇಲ್ಲ ಸರ್, ತುಂಬಾ ಖುಷಿ ಆಯ್ತು ನಿಜ. ನಾನು ಬಂದಿರೋದು ಒಳ್ಳೆ ಡಿಸಿಷನ್ ತಗೊಂಡಿದ್ದೀನಿ. ಇವಾಗ್ಲೂ ಅಷ್ಟೇ ಸರ್, ನಿನ್ನೆಯಿಂದ ನಾನು ಇದಕ್ಕೆ ತಗೊಂತಾ ಇದ್ದೀನಲ್ಲ ಸ್ಪಾಂಡಿಲೈಟ್. 20 years ಇಂದ ನಾನು ಒದ್ದಾಡ್ತಾ ಇರೋದು ಈ ನೋವಿಗೆ. ತುಂಬಾ ಭಾರ, ಹೆವಿ ಫೀಲಿಂಗ್ ಆಗುತ್ತೆ. ಮತ್ತೆ ಒಂದೊಂದ್ಸತಿ ಎಲ್ಲ ಇದು ಎಳ್ಕೊಂಡು ಹೋಗ್ಬಿಡ್ತಾ ಇರುತ್ತೆ. 2 days ಇಂದ ತಗೊಂತಾ ಇದೀನಲ್ಲ, ಇವತ್ತು 3rd day. ಆಲ್ಮೋಸ್ಟ್ ಒಂದು 30% ವಾಸಿ ಆಗಿದೆ. ಒಂಥರ ತುಂಬಾ ಫ್ರೀ ಬಿಟ್ಕೊಂಡಿದೆ. ಇನ್ನ 7 days ಟ್ರೀಟ್ಮೆಂಟ್ ಆದ್ರೆ ನನ್ಗೆ ಗ್ಯಾರಂಟಿ ಇದೆ ನೀವು ಅದನ್ನು ವಾಸಿ ಮಾಡ್ಬಿಡ್ತೀರಾ. ಈಗ ಹೆದ್ದೆಲೆಗೆ ಕುತ್ಕೊಳಕ್ಕೆ ಆಗುತ್ತೆ? ಓ ಸರ್ ಆಗುತ್ತೆ. ಜಾಸ್ತಿ ಜನ ನೋವಿಂದ ತುಂಬಾ ಇಯರ್ಸ್ ಇಂದ ಅವ್ರು ಕಷ್ಟ ಪಡ್ತಾ ಇದ್ದಾರೆ. ಅಂತವ್ರಿಗೆ ಸುಮ್ಮನೆ ಟ್ಯಾಬ್ಲೆಟ್ಸ್ ತಗೊಂಡು ಹಂಗೆ ಇದು ಇರ್ತಾರೆ. ಸೊ ಬಟ್ ಈ ತರ ಫಿಸಿಯೋಥೆರಪಿ ಇದು ಹೆಲ್ಪ್ ಆಗುತ್ತೆ. ಬಟ್ ನೀವು ಏನ್ ಮೆಸೇಜ್ ಹೇಳ್ತೀರಾ ಮೇಡಮ್ ಅವ್ರಿಗೆ? ನಾನು ಏನ್ ಹೇಳ್ತೀನಿ ಅಂದ್ರೆ, ಇದು ಬಂದು ಒಂದು ಸೇಫೆಸ್ಟ್ ವಿಧಾನ ಎವರ್ ಸೀನ್. ನಾನು ಒಂದು ಇಂಜೆಕ್ಷನ್ ಇಲ್ಲ, ಒಂದು ಮಾತ್ರೆ ಇಲ್ಲ, ಏನು ಇಲ್ಲದೆ ಅದು ಎಕ್ಸಸೈಸು ಮತ್ತು ಟ್ರೀಟ್ಮೆಂಟಲ್ಲಿ ವಾಸಿ ಆಗುತ್ತಲ್ಲ. ನಮಗೆ ಇಂಟರ್ನಲ್ ಏನು ಇದು ಔಷಧಿಗಳು ಮೆಡಿಸನ್ ಹೋಗಲ್ಲ, ಬರೀ ಹೊರ್ಗಡೆಯಿಂದನೇ ಮಾಡೋದಲ್ಲ. ಅದರಲ್ಲೂ 100% ವಾಸಿ ಆಗುತ್ತೆ ಅಂದರೆ ಖಂಡಿತ ಎಲ್ಲರೂ ಬರಬೇಕು. ನೋವು ತಿನ್ಕೊಂಡು ಮಾತ್ರೆ ತಿನ್ಕೊಂಡು ಒಂದು ಮಾತ್ರೆ 1-2-3 ದಿನ ಮತ್ತೆ ಬರುತ್ತೆ ನೋವು. ಹಂಗಾಗಿ ಖಂಡಿತ ಎಲ್ಲರೂ ಬನ್ನಿ. ಡಾಕ್ಟ್ರು ತುಂಬ ಬ್ರಿಲಿಯಂಟ್ ಡಾಕ್ಟ್ರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಎಲ್ಲರೂ ಬನ್ನಿ, ತಗೊಳ್ಳಿ ಟ್ರೀಟ್ಮೆಂಟ್ ಅಷ್ಟೇ.